ಆತನ ರಕ್ತವು ಹರಿದು 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 ಬರತಕ್ಕಂತಾಗಿ ನೋಡ್ತದೆ. ಕೀರ್ತನೆಗಾರರು ಹೇಳುವಂತಹ ರೀತಿಯಲ್ಲಿ 22ನೇ ಕೀರ್ತನೆ ನೀವು ಮನೆಯಲ್ಲಿ ಓದಿ ನೋಡಿ, ಆತನ ಒಂದು ರಕ್ತವು ನೀರಿನ ಹಾಗೆ ಹುಯ್ಯಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಆತನ ರಕ್ತದಿಂದ ಹುಯ್ಯಲ್ಪಟ್ಟು ಹರಿದು ಹೋಗಿತ್ತು ಎಂಬುದಾಗಿ ನೋಡ್ತೇವೆ. ಭಾರವುಳ್ಳ ಶಿಲುಬೆಯನ್ನ ಆತನ ಹೊತ್ತಿಕೊಂಡು ಹೋದರೆ ಎಂಬುದಾಗಿ ನೋಡ್ತೇವೆ. ಆತನ ಮೇಲ್ಬುದಿಗೆಯನ್ನು ತೆಗೆದುಕೊಂಡು 4 ಭಾಗಗಳನ್ನಾಗಿ ಮಾಡಿದರಿಂದಾಗಿ ಇಷ್ಟೊಂದು ಶ್ರಮೆಯನ್ನು ಆತನ ಅನುಭವಿಸಿದ. ಇಷ್ಟೊಂದು ನೋವಿನಲ್ಲಿ, ಇಷ್ಟೊಂದು ಒಂದು ಪ್ರೇಮಿನಲ್ಲಿ ಆತನು ಆ ಒಂದು 7 ಮಾತುಗಳನ್ನು ಆಡ್ತಾ ಇದ್ದಾನೆ. ಈ ಕೊರಡೆಗಳಿಂದ ಕೂರಿಸಿಕೊಂಡು, ಮುಳಿನ ಕಿರೀಟವನ್ನು ಧರಿಸಿಕೊಂಡು, ಮುಖದ ಮೇಲೆ ಏಟು ಹಾಕಿಸಿಕೊಂಡು, ಆ ಮುಖದ ಮೇಲೆ ಉಗುಳಿಸಿಕೊಂಡು, ಆತನ ಕೈಗಳಿಗೆ ಮೊಳೆಗಳಿಗೆ ಹಾಕಿಸಿಕೊಂಡು ಶಿಲುಬೆಯ ಮೇಲೆ ನೇತಾಕಿದಾಗ ಆತನು ಆಡುವಂತಹ ಮಾತುಗಳನ್ನ, ಈ ಒಂದು ಪೇನಲ್ಲಿ, ಈ ಒಂದು ಭಾರವುಳ್ಳಂತಹ ಶಿಲುಬೆಯನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ನೇತಾಕಲ್ಪಟ್ಟು ಆ ಒಂದು ಪೇನಲ್ಲಿ, ಆ ಒಂದು ಸಫರಿಂಗ್ ನಲ್ಲಿ, ಆ ಒಂದು ನೋವಿನಲ್ಲಿ ಆತನು 7 ಮಾತುಗಳನ್ನು ಆಡ್ತಾ ಇದ್ದಾನೆ.